ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಲಲಿತಾ ಸಹಸ್ರನಾಮದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಅಂತಿದ್ದೀವಿ. ಸಾಮಾನ್ಯವಾಗಿ ಇದನ್ನೊಂದು ಭಕ್ತಿಗೀತೆ, 1000 ಹೆಸರುಗಳ ಪಟ್ಟಿ ಅಂತ ಅನ್ಕೋತೀವಿ ಅಲ್ವಾ? ಹೌದು ಹೌದು, ಹೆಚ್ಚಿನ ಜನರಿಗೆ ಅದರ ಪರಿಚಯ ಅಷ್ಟೇ. ಆದ್ರೆ ವಿನೀತಾ ರಶಿಂಕರ್ ಅವರ ಎಸೋಟೆರಿಕ್ ವಿಸ್ಡಮ್ ಆಫ್ ಲಲಿತಾ ಸಹಸ್ರನಾಮ ಪುಸ್ತಕ ಓದಿದಾಗ ಇದ್ರ ಆಳನೇ ಬೇರೆ ಅಂತ ಗೊತ್ತಾಗತ್ತೆ. ಇದು ಬ್ರಹ್ಮಾಂಡದ ರಚನೆಯಿಂದ ಹಿಡಿದು ನಮ್ಮೊಳಗಿನ ಶಕ್ತಿಯ ರಹಸ್ಯದವರೆಗೂ ಎಲ್ಲವನ್ನೂ ವಿವರಿಸೋ ಒಂದು ಕೈಪುಡಿ ಇದ್ಹಾಗೆ. ಖಂಡಿತ, ನೀವು ಹೇಳಿದ್ದು ತುಂಬಾ ಸರಿ. ಇದೊಂದು ಕೇವಲ ಸ್ತೋತ್ರ ಅಲ್ಲ, ಇದು ಶ್ರೀವಿದ್ಯಾ ಅನ್ನೋ ಒಂದು ದೊಡ್ಡ ಆಧ್ಯಾತ್ಮಿಕ ಸಂಪ್ರದಾಯದ ಹೃದಯ ಭಾಗ ಅಂತಾನೆ ಹೇಳ್ಬೋದು. ಶ್ರೀವಿದ್ಯಾ? ಹೌದು. ಬ್ರಹ್ಮಾಂಡ ಪುರಾಣದಲ್ಲಿ ಬರುವ ಈ ಸ್ತೋತ್ರ ಸೃಷ್ಟಿ, ಸ್ಥಿತಿ, ಲಯ ಅಷ್ಟೇ ಅಲ್ಲ, ಅದರ ಆಚೆಗಿನ ಸತ್ಯವನ್ನು ಅರಿಯೋಕೆ ಒಂದು ದಾರಿ ತೋರಿಸುತ್ತೆ. ಇದರಲ್ಲಿರೋ ಪ್ರತಿಯೊಂದು ಹೆಸರು ಒಂದೊಂದು ಮಂತ್ರ, ಒಂದೊಂದು ತತ್ವ. ಹೌದು, ಇದರ ಮೂಲದ ಕಥೆಯೇ ಒಂಥರ ರೋಚಕವಾಗಿದೆ. ಜ್ಞಾನದ ಸಾಕಾರ ರೂಪವಾದ ಹಯಗ್ರೀವ ಮತ್ತು ಮಹಾನ್ ಋಷಿ ಅಗಸ್ತ್ಯರ ನಡುವಿನ ಒಂದು ಸಂಭಾಷಣೆ ಇದು. ಆದ್ರೆ ಅಗಸ್ತ್ಯರಂತಹ ಮಹಾಋಷಿಗೆ ಈ ಜ್ಞಾನದ ಅವಶ್ಯಕತೆ ಯಾಕೆ ಬಂತು? ಅವರೇಕೆ ಹುಡುಕಾಪದಲ್ಲಿದ್ರು? ಅದಕ್ಕೊಂದು ಹಿನ್ನೆಲೆ ಇದೆ. ಆಗ ಹೇಗೆ ಅಂದ್ರೆ, ಭಂಡಾಸುರ ಅನ್ನೋ ಒಬ್ಬ ರಾಕ್ಷಸ. ಭಂಡಾಸುರ? ಹೌದು. ಅವನು 3 ಲೋಕಗಳನ್ನು ತನ್ನ ಹಿಡಿತದಲ್ಲಿಟ್ಕೊಂಡಿದ್ದ. ಇವನು ಸಾಮಾನ್ಯ ರಾಕ್ಷಸನಲ್ಲ. ಓ. ಶಿವ ತನ್ನ 3ನೇ ಕಣ್ಣಿನಿಂದ ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿದ್ನಲ್ಲ. ಹೌದು. ಆ ಚಿತಾಭಸ್ಮದಿಂದ ಹುಟ್ಟಿದವನು. ಸೊ ಅವನಲ್ಲಿ ಕಾಮ, ಕ್ರೋಧ, ಅಹಂಕಾರದಂತಹ ನಕಾರಾತ್ಮಕ ಶಕ್ತಿಗಳು ಮೈದಾಳಿದ್ವು. ಓ, ಹಾಗಾಗಿ ಅವನ ಮೂಲವೇ ವಿನಾಶಕಾರಿಯಾಗಿತ್ತು. ಎಕ್ಸಾಕ್ಟ್ಲಿ. ಅವನನ್ನು ಸೋಲಿಸೋದು ದೇವತೆಗಳಿಂದಲೂ ಸಾಧ್ಯವಾಗ್ತಿರ್ಲಿಲ್ಲ. ಆಗ ದೇವತೆಗಳೆಲ್ಲ ಏನ್ ಮಾಡಿದ್ರು? ದೇವತೆಗಳೆಲ್ಲ ಸೇರಿ ಒಂದು ಮಹಾಯಜ್ಞವನ್ನ ಮಾಡ್ತಾರೆ. ಆ ಯಜ್ಞದ ಅಗ್ನಿಕುಂಡದಿಂದ ಶ್ರೀ ಲಲಿತಾ ತ್ರಿಪುರ ಸುಂದರಿ ಮಹಾರಾಣಿಯಾಗಿ ಅವತರಿಸ್ತಾಳೆ. ಅಬ್ಬಾ! ಅವಳ ಸೌಂದರ್ಯ, ಶಕ್ತಿ ಎಲ್ಲವೂ ವರ್ಣನಾತೀತ. ಅವಳೇ ಮುಂದೆ ತನ್ನ ಸೇನೆಯನ್ನ ಕಟ್ಕೊಂಡು ಬಂಡಾಸುರನ ಜೊತೆ ಯುದ್ಧ ಮಾಡಿ ಅವನನ್ನು ಸಂಹರಿಸೋದು. ಇಲ್ಲಿಂದ ಕಥೆ ಇನ್ನಷ್ಟು ಕುತೂಹಲಕಾರಿಯಾಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ದೇವತೆಗಳು ತಮ್ಮ ಗೆಲುವಿನ ಸಂಭ್ರಮದಲ್ಲಿ ದೇವಿಯ ಪಾತ್ರವನ್ನೇ ಮರೆತುಬಿಡ್ತಾರೆ. ಹೌದು, ಇದು ನಡೆಯುತ್ತೆ. ಆಗ ಅವಳು ತನ್ನ ಮಹತ್ವವನ್ನ ನೆನಪಿಸೋಕೆ ಮಾತಿನ ಅಧಿದೇವತೆಗಳಾದ ವಾಗ್ದೇವತೆಗಳಿಗೆ ಒಂದು ಆಜ್ಞೆ ಮಾಡ್ತಾಳೆ. ಅದೇ ಈ ಸಹಸ್ರನಾಮದ ರಚನೆಗೆ ಕಾರಣ ಅಲ್ವಾ? ಹೌದು, ಇದು ತುಂಬಾ ಮುಖ್ಯವಾದ ಅಂಶ. ಆಕ್ಚುಲಿ ಬೇರೆಲ್ಲ ಸಹಸ್ರನಾಮಗಳನ್ನ ಋಷಿಗಳು ಅಥವಾ ಭಕ್ತರು ರಚಿಸಿದ್ದು. ಆದ್ರೆ ಲಲಿತಾ ಸಹಸ್ರನಾಮವನ್ನ ದೇವಿಯ ಆಜ್ಞೆಯ ಮೇರೆಗೆ ಅವಳ ಸಮ್ಮುಖದಲ್ಲೇ ವಾಗ್ದೇವತೆಗಳು ರಚಿಸಿದ್ದು. ಓ, ಹಾಗಾಗಿ ಇದರಲ್ಲಿ ದೈವಿಕ ಸ್ಫೂರ್ತಿ ಇದೆ ಅಂತ. ಖಂಡಿತ. ಅದಕ್ಕೆ ಇದರಲ್ಲಿ ದೋಷಗಳಿಲ್ಲ ಅಂತ ನಂಬಿಕೆ. ದೇವಿಯೇ ಈ ಸ್ತೋತ್ರವನ್ನು ಕೇಳಿ ಸಂತುಷ್ಟಳಾದ್ಲು ಅಂತ ಪುರಾಣ ಹೇಳುತ್ತೆ. ಇದಕ್ಕೆ ರಹಸ್ಯನಾಮ ಸಹಸ್ರ ಅಂತನೂ ಕರೆಯೋದು. ಹೌದು, ಅಂದ್ರೆ 1000 ರಹಸ್ಯಮಯ ನಾಮಗಳು ಅಂತ. ಅದ್ಭುತ. ಅಂದ್ರೆ ಇದರ ರಚನೆಯಲ್ಲೇ ಒಂದು ದೈವಿಕ ಅನುಮೋದನೆ ಇದೆ. ಈ ಸಹಸ್ರನಾಮದ ರಚನೆಯಲ್ಲೂ ಕೆಲವು ವಿಶಿಷ್ಟತೆಗಳಿವೆ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ. ಅವು ಯಾವುವು? ಹೌದು, 3 ಮುಖ್ಯ ವೈಶಿಷ್ಟ್ಯಗಳಿವೆ. 1, ಇದರಲ್ಲಿ ಹೆಚ್ಚು ಕಡಿಮೆ ಇಲ್ಲ, ನಿಖರವಾಗಿ 1000 ನಾಮಗಳಿವೆ. ಒಂದೇ ಒಂದು ನಾಮ ಕೂಡ ಪುನರಾವರ್ತನೆ ಆಗಿಲ್ಲ ಅಂತ? ಆಗಿಲ್ಲ. ಪ್ರತಿಯೊಂದು ನಾಮವೂ ವಿಶಿಷ್ಟ. ಇನ್ನು 2ನೇದು, ಸಂಸ್ಕೃತ ಶ್ಲೋಕಗಳಲ್ಲಿ ಪದ್ಯದ ಅಳತೆ ಸರಿಹೋಗಿಸಲು ಚ, ತು, ಏವ ಅನ್ನೋ ಪದಗಳನ್ನು ಸೇರಿಸ್ತಾರೆ. ಹೌದು, ಪೂರ್ಣ ಶಬ್ದಗಳು. ಆದ್ರೆ ಇದರಲ್ಲಿ ಅಂಥ ಯಾವುದೇ ಪೂರ್ಣ ಶಬ್ದಗಳಿಲ್ಲ. ಪ್ರತಿಯೊಂದು ಅಕ್ಷರವೂ ದೇವಿಯ ನಾಮದ ಭಾಗವೇ. ವಾವ್! ಇನ್ನು 3ನೇದು, ಅದು ಬಹಳ ಆಸಕ್ತಿದಾಯಕವಾಗಿದೆ. ಈ 1000 ನಾಮಗಳು ಸಂಸ್ಕೃತದ ಎಲ್ಲಾ ಅಕ್ಷರಗಳಿಂದ ಶುರುವಾಗಲ್ಲ. ಹೌದು, ಕೇವಲ 32 ಅಕ್ಷರಗಳಿಂದ ಮಾತ್ರ ಶುರುವಾಗ್ತವೆ ಅಂತ. ಇದರ ಹಿಂದಿನ ಸಂಕೇತ ಏನು? ಇದಕ್ಕೊಂದು ಸುಂದರವಾದ ವ್ಯಾಖ್ಯಾನವಿದೆ. ಈ 32 ಅಕ್ಷರಗಳು ದೇವಿಯ ಬಾಯಲ್ಲಿರುವ 32 ಹಲ್ಲುಗಳನ್ನು ಸಂಕೇತಿಸುತ್ತವೆ ಅಂತ ಹೇಳ್ತಾರೆ. ಓ, ಒಂದು ನಿಮಿಷ. ಅಂದ್ರೆ ಈ ಸ್ತೋತ್ರ ದೇವಿಯ ಬಾಯಿಂದಲೇ ಹೊರಹೊಮ್ಮಿದ ಮಾತು, ವಾಕ್ ಸ್ವರೂಪ ಅಂತಾನಾ? ಎಕ್ಸಾಕ್ಟ್ಲಿ. ಅದನ್ನೇ ಹೇಳೋಕ್ ಬರ್ತಿದ್ದೆ. ಇದು ಕೇವಲ ಕಾವ್ಯಾತ್ಮಕ ಅಲಂಕಾರ ಅಲ್ಲ. ತಂತ್ರಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಅಕ್ಷರಕ್ಕೂ ತನ್ನದೇ ಆದ ಶಕ್ತಿ ಇದೆ. ಸೊ ಈ 32 ಅಕ್ಷರಗಳ ಸಂಯೋಜನೆ ಒಂದು ಶಕ್ತಿಯುತ ಆಧ್ಯಾತ್ಮಿಕ ಸಂಕೇತ. ಇದು ಬಹಳ ಅದ್ಭುತವಾದ ವಿಷಯ. ಅಂದ್ರೆ ಸ್ತೋತ್ರದ ರಚನೆಯಲ್ಲೇ ದೇವಿಯ ಶಕ್ತಿಯನ್ನು ಸಂಕೇತಿಸಲಾಗಿದೆ ಅಂತಾಯ್ತು. ಇದು ಕೇಳುಗರಿಗೆ ಆ ಶಕ್ತಿಯನ್ನು ನೇರವಾಗಿ ತಲುಪಿಸುವ ಒಂದು ಮಾಧ್ಯಮ ಇದ್ದ ಹಾಗೆ. ಈ ಸ್ತೋತ್ರಕ್ಕೂ ಶ್ರೀವಿದ್ಯಾ ಸಂಪ್ರದಾಯಕ್ಕೂ ಇರುವ ಆಳವಾದ ಸಂಬಂಧ ಏನು? ಶ್ರೀವಿದ್ಯೆ ಅಂದ್ರೆ ಕೇವಲ ಜ್ಞಾನವೇ ಅಥವಾ ಅದೊಂದು ಶಕ್ತಿಯುತ ಸಾಧನಾ ಮಾರ್ಗವೇ?
ಉತ್ತಮ ಪ್ರಶ್ನೆ. ಶ್ರೀವಿದ್ಯೆ ಅಂದ್ರೆ ಶುಭಕರ ಜ್ಞಾನದ ವಿಜ್ಞಾನ. ಇದು ಕೇವಲ ಪುಸ್ತಕದ ಜ್ಞಾನವಲ್ಲ, ಅನುಭವದ ಜ್ಞಾನ. ಇದು ಬ್ರಹ್ಮಾಂಡದ ಶಕ್ತಿಯನ್ನು ಮಂತ್ರ, ಯಂತ್ರ ಮತ್ತು ತಂತ್ರದ ಮೂಲಕ ಆರಾಧಿಸುವ ಒಂದು ಪರಿಪೂರ್ಣ ಮಾರ್ಗ. ಓಕೆ. ಈ ಮಾರ್ಗದಲ್ಲಿ ನಡೆಯುವ ಸಾಧಕನ ಶಕ್ತಿ ಎಷ್ಟಿರುತ್ತೆ ಅನ್ನೋದಕ್ಕೆ ಭಾಸ್ಕರಾಚಾರ್ಯರ ಕತೆ ಒಂದು ಒಳ್ಳೆಯ ಉದಾಹರಣೆ. ಹೌದು, ಆ ಕಥೆಯನ್ನೊಮ್ಮೆ ಹೇಳಿ. 18ನೇ ಶತಮಾನದಲ್ಲಿ ಭಾಸ್ಕರಾಚಾರ್ಯ ಅಂತ ಒಬ್ಬ ಮಹಾನ್ ಶ್ರೀವಿದ್ಯಾ ಉಪಾಸಕರಿದ್ರು. ಅವರು ತಮ್ಮನ್ನು ಬಿಟ್ಟು ಬೇರೆ ಯಾವ ಸಾಧುಗಳಿಗೂ ನಮಸ್ಕರಿಸುತ್ತಿರಲಿಲ್ಲ. ಯಾಕೆ? ಇದನ್ನೋಡಿದ ಒಬ್ಬ ಸಂಚಾರಿ ಸನ್ಯಾಸಿಗೆ ಇವ್ರದು ಅಹಂಕಾರ ಅಂತ ಅನಿಸ್ತು. ಆಗ ಭಾಸ್ಕರಾಚಾರ್ಯರು ನಯವಾಗಿ, ನಾನು ಎಲ್ಲದರಲ್ಲೂ ನನ್ನ ದೇವಿಯನ್ನೇ ಕಾಣ್ತೇನೆ, ನನ್ನೊಳಗಿರುವ ದೇವಿಯೇ ನಿಮ್ಮೊಳಗೂ ಇದ್ದಾಳೆ, ಹಾಗಾಗಿ ನನಗೆ ನಾನೇ ನಮಸ್ಕರಿಸ್ಕೊಂಡಂತೆ ಆಗುತ್ತೆ ಅಂದ್ರು. ಆದ್ರೂ ಆ ಸನ್ಯಾಸಿಗೆ ಸಮಾಧಾನ ಆಗ್ಲಿಲ್ಲ ಅಲ್ವಾ? ಆಗ್ಲಿಲ್ಲ. ಆಗ ಭಾಸ್ಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ, ಏನು? ಆ ಸನ್ಯಾಸಿಯ ಕೈಲಿದ್ದ ಕಮಂಡಲು, ದಂಡ ಮತ್ತು ತಲೆ ಮೇಲಿದ್ದ ಪೇಟೆಗೆ ನಮಸ್ಕರಿಸಿದ್ರು. ಓ, ನಮಸ್ಕರಿಸಿದ ಮರುಕ್ಷಣವೇ ಆ 3 ವಸ್ತುಗಳು ಬೆಂಕಿಗೆ ಆಹುತಿಯಾದವು. ಅಬ್ಬಾ! ಆಗ ಅವರಿಗೆ ಅರ್ಥವಾಯಿತು, ಶ್ರೀವಿದ್ಯಾಸಾಧಕ ಎಲ್ಲವನ್ನೂ ಶಕ್ತಿ ಸ್ವರೂಪವಾಗಿ ಕಾಣುವುದರಿಂದ ಅವರ ಒಂದು ನಮಸ್ಕಾರ ಕೂಡ ಅಷ್ಟು ಶಕ್ತಿಯುತವಾಗಿರುತ್ತೆ ಅಂತ. ಅಂದ್ರೆ ಅಂತಹ ಸಾಧಕನಿಗೆ ನಾನು ಬೇರೆ ನೀನು ಬೇರೆ ಅನ್ನೋ ಭಾವನೆ ಇರೋದಿಲ್ಲ. ಎಲ್ಲವೂ ಒಂದೇ ದೈವಿಕ ಪ್ರಜ್ಞೆಯ ರೂಪ. ಈ ಕಥೆ ಕೇಳಿದ್ರೆ ಶ್ರೀ ವಿದ್ಯಾಸಾಧಕನ ಆಂತರಿಕ ಶಕ್ತಿ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಈ ಆಂತರಿಕ ಶಕ್ತಿಯನ್ನು ಸಾಧಕರು ಭಾಷ್ಯವಾಗಿಯೂ ಪೂಜಿಸ್ತಾರೆ ಅಲ್ವಾ? ಇಲ್ಲೇ ಅನ್ಸುತ್ತೆ ಶ್ರೀಚಕ್ರದ ಪ್ರಸ್ತಾಪ ಬರೋದು. ಹೌದು. ಪುಸ್ತಕದಲ್ಲಿ ಇದರ ಬಗ್ಗೆ ಅದ್ಭುತವಾಗಿ ವಿವರಿಸಲಾಗಿದೆ. ಶ್ರೀಚಕ್ರವನ್ನು ಯಂತ್ರರಾಜ ಅಂದ್ರೆ ಎಲ್ಲ ಶಕ್ತಿಯುತ ರೇಖಾಚಿತ್ರಗಳ ರಾಜ ಅಂತ ಕರೀತಾರೆ. ಇದು ಕೇವಲ ಒಂದು ಚಿತ್ರವಲ್ಲಲ್ವಾ? ಖಂಡಿತ ಅಲ್ಲ. ಶ್ರೀಚಕ್ರವು ಶ್ರೀವಿದ್ಯೆಯ ಅತ್ಯಂತ ಪ್ರಮುಖ ಭಾಗ. ಅದು ಬ್ರಹ್ಮಾಂಡದ ಒಂದು ನೀಲಿ ನಕ್ಷೆ, ಬ್ಲೂ ಪ್ರಿಂಟ್. ಹಾಗೆಯೇ ಅದು ದೇವಿಯ ಸೂಕ್ಷ್ಮ ಶರೀರದ ಜಾಮಿತಿಯ ರೂಪ. ಅದರಲ್ಲಿ ತ್ರಿಕೋಣಗಳಿರುತ್ತವಲ್ಲ? ಹೌದು. 9 ತ್ರಿಕೋಣಗಳು ಒಂದರೊಳಗೊಂದು ಸೇರಿಕೊಂಡಿರುತ್ತವೆ. 5 ಕೆಳಮುಖ ತ್ರಿಕೋಣಗಳು ಶಕ್ತಿಯನ್ನು ಮತ್ತು 4 ಮೇಲ್ಮುಖ ತ್ರಿಕೋಣಗಳು ಶಿವನನ್ನು ಪ್ರತಿನಿಧಿಸುತ್ತವೆ. ಓ, ಶಿವ ಶಕ್ತಿಯ ಮಿಲನ. ಹೌದು. ಇವೆರಡರ ಮಿಲನವೇ ಸೃಷ್ಟಿ. ಅದರ ಕೇಂದ್ರದಲ್ಲಿರುವ ಬಿಂದುವೇ ಬಿಂದು. ಅಲ್ಲಿಂದಲೇ ಇಡೀ ಬ್ರಹ್ಮಾಂಡ ವಿಕಸನಗೊಂಡಿದ್ದು ಅಂತ ನಂಬಿಕೆ. ಇದರ ರಚನೆಯ ಹಿಂದೆ ಗಣಿತ ಮತ್ತು ವಿಜ್ಞಾನವೂ ಇದೆ ಅಂತಾರಲ್ಲ, ಗೋಲ್ಡನ್ ರೇಷಿಯೋ ತರ. ಹೌದು. ಅದರ ನಿಯಮಗಳನ್ನು ಇದರಲ್ಲಿ ಕಾಣಬಹುದು ಅಂತಾರೆ. ಅಷ್ಟೇ ಅಲ್ಲ, ಆಧುನಿಕ ವಿಜ್ಞಾನ ಕೂಡ ಇದರ ಮಹತ್ವವನ್ನು ಒಪ್ಪಿಕೊಂಡಿದೆ. ಸೈಮ್ಯಾಟಿಕ್ಸ್ ಅನ್ನೋ ಪ್ರಯೋಗದ ಬಗ್ಗೆ ಹೇಳಿ. ಹೌದು. ಸೈಮ್ಯಾಟಿಕ್ಸ್ ಅನ್ನೋದು ಒಂದು ವಿಜ್ಞಾನದ ಪ್ರಕಾರ ಪ್ರತಿಯೊಂದು ಶಬ್ದಕ್ಕೂ ಒಂದು ದೃಶ್ಯರೂಪ ಇರುತ್ತೆ. ಅಂದ್ರೆ ನೀವು ಒಂದು ನಿರ್ದಿಷ್ಟ ಕಂಪನಾಂಕದ ಧ್ವನಿಯನ್ನ ನೀರಿನ ಮೇಲೆ ಅಥವಾ ಮಳ್ಳಿನ ಮೇಲೆ ಹಾಯಿಸಿದಾಗ ಅದು ಒಂದು ನಿರ್ದಿಷ್ಟ ಜ್ಯಾಮಿತೀಯ ಆಕೃತಿಯನ್ನು ಸೃಷ್ಟಿಸುತ್ತೆ. ಹೌದಾ? ಆಶ್ಚರ್ಯ ಅಂದ್ರೆ ಓಂಕಾರವನ್ನು ಹೀಗೆ ಪರೀಕ್ಷಿಸಿದಾಗ ಅದು ಶ್ರೀಚಕ್ರದ ಮೂಲ ಆಕೃತಿಯನ್ನೇ ಹೋಲುತ್ತೆ. ಅಬ್ಬಾ! ಅಂದ್ರೆ ನಮ್ಮ ಪ್ರಾಚೀನ ಋಷಿಗಳು ಶಬ್ದದ ದೃಶ್ಯರೂಪವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಅರಿತಿದ್ದರು ಅಂತಾಯ್ತು. ಖಂಡಿತ. ಮಂತ್ರದ ಶಕ್ತಿಯನ್ನ ಯಂತ್ರದ ರೂಪದಲ್ಲಿ ಸ್ಥಾಪಿಸಿದ್ರು. ಮಾಸ್ಕೋ ವಿಶ್ವವಿದ್ಯಾಲಯದಲ್ಲಿ ನಡೆದ ಇಇಜಿ ಅಧ್ಯಯನದ ಬಗ್ಗೆಯೂ ಪುಸ್ತಕದಲ್ಲಿ ಹೇಳಲಾಗಿದೆ. ಅದು ಇನ್ನೂ ರೋಚಕವಾಗಿದೆ. ಹೌದು. ಆ ಅಧ್ಯಯನದಲ್ಲಿ ಒಬ್ಬ ವ್ಯಕ್ತಿ ಶ್ರೀಚಕ್ರದ ಮೇಲೆ ಗಮನವನ್ನು ಕೇಂದ್ರೀಕರಿಸಿದಾಗ ಅವರ ಮೆದುಳಿನ ತರಂಗಗಳು ನಿಧಾನವಾಗಿ ಆಲ್ಫಾ ಸ್ಥಿತಿಗೆ ತಲುಪಿದ್ವು. ಆಲ್ಫಾ ಸ್ಥಿತಿ ಅಂದ್ರೆ? ಆಲ್ಫಾ ಸ್ಥಿತಿ ಅಂದ್ರೆ ಆಳವಾದ ವಿಶ್ರಾಂತಿ, ಧ್ಯಾನ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದ್ದು. ಓಹ್! ಅಂದ್ರೆ ಶ್ರೀಚಕ್ರವನ್ನು ಕೇವಲ ನೋಡೋದ್ರಿಂದಲೇ ನಮ್ಮ ಮನಸ್ಸು ಶಾಂತವಾಗಿ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ. ಇದು ಒತ್ತಡ ನಿವಾರಣೆಗೆ ಒಂದು ಪ್ರಬಲ ಸಾಧನ. ವಾವ್! ಇದು ಕೇವಲ ನಂಬಿಕೆಯ ವಿಷಯವಲ್ಲ, ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಅಂತಾಯ್ತು. ನಮ್ಮ ಪೂರ್ವಜರು ಮಾನಸಿಕ ಆರೋಗ್ಯಕ್ಕಾಗಿ ಇಂಥ ಜಾಮಿತೀಯ ಸಾಧನಗಳನ್ನ ಬಳಸ್ತಿದ್ರು. ಇದು ಇಂದಿನ ಮೈಂಡ್ಫುಲ್ನೆಸ್ ಆಪ್ಗಳಿಗಿಂತ ಎಷ್ಟೋ ಮುಂದುವರಿದ ತಂತ್ರಜ್ಞಾನ. ಖಂಡಿತ. ಶ್ರೀಚಕ್ರವು ಹೊರಗಿನ ಬ್ರಹ್ಮಾಂಡದ ಸಂಕೇತವಾದರೆ ನಮ್ಮ ದೇಹದೊಳಗೆ ಒಂದು ಸೂಕ್ಷ್ಮ ಬ್ರಹ್ಮಾಂಡವಿದೆ. ಅಲ್ಲಿರುವ ಶಕ್ತಿ ಕೇಂದ್ರಗಳೇ ಚಕ್ರಗಳು. ಲಲಿತಾ ಸಹಸ್ರನಾಮವು ಈ ಆಂತರಿಕ ಬ್ರಹ್ಮಾಂಡದ ನಕ್ಷೆಯಂತಿದೆ. ಹೌದು. ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ನಾಡಿಗಳ ಮೂಲಕ ಹರಿಯುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಇಡ, ಪಿಂಗಳ ಮತ್ತು ಸುಷುಮ್ನ ಅನ್ನೋ 3 ಮುಖ್ಯ ನಾಡಿಗಳ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ನಮ್ಮ ದೇಹದಲ್ಲಿ ಸಾವಿರಾರು ನಾಡಿಗಳಿದ್ರೂ ಈ 3 ಪ್ರಮುಖ. ಇಡನಾಡಿ ನಮ್ಮ ಎಡಭಾಗದಲ್ಲಿದೆ. ಇದು ಚಂದ್ರನ ತಂಪಾದ ಸ್ತ್ರೀತತ್ವದ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಓಕೆ.
ಪಿಂಗಳನಾಡಿ ಬಲಭಾಗದಲ್ಲಿದ್ದು ಇದು ಸೂರ್ಯನ ಉಷ್ಣ ಪುರುಷತತ್ವದ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಸರಿ. ಇವೆರಡರ ಮಧ್ಯದಲ್ಲಿ ನಮ್ಮ ಬೆನ್ನು ಮೂಳೆಯ ನೇರದಲ್ಲಿ ಹರಿಯುವುದೇ ಸುಷುಮ್ನ ನಾಡಿ. ಸಾಮಾನ್ಯ ಜನರಲ್ಲಿ ಇದು ಸುಪ್ತವಾಗಿರುತ್ತೆ. ಸುಪ್ತವಾಗಿರುತ್ತೆ? ಹೌದು. ಯೋಗ ಮತ್ತು ಧ್ಯಾನದ ಮೂಲಕ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದಾಗ ಅದು ಈ ಸುಷುಮ್ನ ನಾಡಿಯ ಮೂಲಕವೇ ಮೇಲಕ್ಕೆ ಏರುತ್ತೆ. ಓ, ಈ ಶಕ್ತಿ ಸಂಗ್ರಹವಾಗುವ, ಸಂಧಿಸುವ ಕೇಂದ್ರಗಳೇ ಚಕ್ರಗಳು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಲಲಿತಾ ಸಹಸ್ರನಾಮವು ಈ ಆಂತರಿಕ ಚಕ್ರಗಳ ಪ್ರಯಾಣಕ್ಕೆ ಹೇಗೆ ಮಾರ್ಗದರ್ಶನ ನೀಡುತ್ತೆ? ಸಹಸ್ರನಾಮದಲ್ಲಿ ಬರುವ ನಾಮಗಳೇ ಇದಕ್ಕೆ ಸಾಕ್ಷಿ. ಉದಾಹರಣೆಗೆ ಮೂಲಾಧಾರೈಕ ನಿಲಯ ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ವಾಸಿಸುವವಳು. ಹೌದು. ಅವಳು ಕುಂಡಲಿನಿ ಶಕ್ತಿಯ ರೂಪದಲ್ಲಿ ಬೆನ್ನುಮೂಳೆಯ ತಳದಲ್ಲಿರುವ ಮೂಲಾಧಾರ ಚಕ್ರದಲ್ಲಿ ವಾಸಿಸುತ್ತಾಳೆ ಅಂತ. ಇದು ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಆರಂಭ. ನಂತರ ಮಣಿಪೂರಾಂತರೋದಿತ, ಅನಾಹತಾಬ್ಜ ನಿಲಯ, ವಿಶುದ್ಧಿ ಚಕ್ರ ನಿಲಯ, ಹೀಗೆ ಒಂದೊಂದೇ ಚಕ್ರದಲ್ಲಿ ಅವಳ ಇರುವಿಕೆಯನ್ನು ವರ್ಣಿಸ್ತಾ ಹೋಗ್ತಾರೆ. ಕೊನೆಯಲ್ಲಿ ಆಜ್ಞಾ ಚಕ್ರಾಂತರಾಳ್ಥಿತ ಮತ್ತು ಸಹಸ್ರಾರಾಂಬುಜಾರೂಢ ಎಂಬ ನಾಮಗಳು ಬರ್ತವೆ. ಅವುಗಳ ಅರ್ಥವೇನು? ಆಜ್ಞಾಚಕ್ರಾಂತರಾಳ್ತಿಥ ಅಂದರೆ ಅವಳು ನಮ್ಮ ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರದಲ್ಲಿ ನೆಲೆಸಿದ್ದಾಳೆ ಅಂತ. ಮೂರನೇ ಕಣ್ಣು. ಹೌದು. ಕುಂಡಲಿನಿ ಶಕ್ತಿ ಇಲ್ಲಿಗೆ ತಲುಪಿದಾಗ ಸಾಧಕನಿಗೆ ಜ್ಞಾನೋದಯದ ಅನುಭವಗಳಾಗಲು ಶುರುವಾಗತ್ತೆ. ಅಂತಿಮವಾಗಿ ಸಹಸ್ರಾರಾಂಬುಜಾರೂಢ ಅಂದರೆ ಆ ಶಕ್ತಿಯು ತಲೆಯ ಉಚ್ಚಿಯಲ್ಲಿರುವ 1000 ದಳಗಳ ಕಮಲ ಸಹಸ್ರಾರ ಚಕ್ರವನ್ನು ತಲುಪಿ ಶಿವನ ಜೊತೆ ಒಂದಾಗುತ್ತಾಳೆ. ಇದೇ ಯೋಗದ ಪರಮಗುರಿ. ಹೌದು, ಜೀವ ಶಿವನ ಐಕ್ಯ. ಹೀಗಾಗಿ ಲಲಿತಾ ಸಹಸ್ರನಾಮ ಕೇವಲ ಪ್ರಾರ್ಥನೆಯಲ್ಲ, ಅದೊಂದು ಸಂಪೂರ್ಣ ಕುಂಡಲಿನಿ ಯೋಗದ ನಕ್ಷೆ. ಕೇಳ್ತಿದ್ರೆ ಮೈ ರೋಮಾಂಚನವಾಗುತ್ತೆ. ಅಂದ್ರೆ ಈ ಸ್ತೋತ್ರವನ್ನು ಅರ್ಥ ಮಾಡ್ಕೊಂಡು ಪಠಿಸಿದ್ರೆ ಅದು ನಮ್ಮ ಆಂತರಿಕ ಶಕ್ತಿಯನ್ನೇ ಜಾಗೃತಗೊಳಿಸುವ ಸಾಧನವಾಗುತ್ತೆ. ಈಗ ಈ ಎಲ್ಲಾ ನಾಮಗಳ ಹಿಂದಿರುವ ದೊಡ್ಡ ತಾತ್ವಿಕ ವಿಚಾರಗಳ ಬಗ್ಗೆ ಮಾತಾಡೋಣ. ಪುಸ್ತಕದಲ್ಲಿ ಪ್ರಕಾಶ ಮತ್ತು ವಿಮರ್ಶ ಅನ್ನೋ 2 ಮುಖ್ಯ ಪರಿಕಲ್ಪನೆಗಳ ಬಗ್ಗೆ ಹೇಳಲಾಗಿದೆ. ಇದು ಅದ್ವೈತ ಸಿದ್ಧಾಂತದ ಒಂದು ಪ್ರಮುಖ ಭಾಗ ಅಲ್ವಾ? ಹೌದು. ಇದು ಶ್ರೀವಿದ್ಯೆಯ ತತ್ವಶಾಸ್ತ್ರದ ಅಡಿಪಾಯ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸುಲಭದ ಉದಾಹರಣೆ ಕೊಡುತ್ತೇನೆ. ಪ್ರಕಾಶ ಅಂದ್ರೆ ಒಂದು ಟ್ಯೂಬ್ ಲೈಟ್ ಅಂತ ಇಟ್ಕೊಳ್ಳಿ. ಓಕೆ. ಅದರಲ್ಲಿ ವಿದ್ಯುತ್ತಿದೆ, ಬೆಳಕು ಕೊಡುವ ಶಕ್ತಿ ಇದೆ. ಆದರೆ ಅದು ಸ್ವಿಚ್ ಆಫ್ ಆಗಿರೋ ತನಕ ಸುಮ್ಮನೆ ನಿಶ್ಚಲವಾಗಿ ಇರುತ್ತೆ. ಆ ಸ್ಥಿರ ಶುದ್ಧ ಪ್ರಜ್ಞೆ ಶಿವ ಅಂದ್ರೆ ಪ್ರಕಾಶ. ಹಾಗಾದ್ರೆ ವಿಮರ್ಶ ಅಂದ್ರೆ? ವಿಮರ್ಶ್ ಅಂದ್ರೆ ಆ ಸ್ವಿಚ್ ಆನ್ ಮಾಡುವ ಕ್ರಿಯೆ. ಆ ಪ್ರಕಾಶಕ್ಕೆ ನಾನು ಇದ್ದೇನೆ ಅಂತ ತನ್ನನ್ನು ತಾನು ಅರಿಯುವ ಶಕ್ತಿ. ಆ ಸ್ವಿಚ್ ಆನ್ ಆದಾಗ ಮಾತ್ರ ಬೆಳಕು ಹೊರಹೊಮ್ಮುತ್ತೆ, ಜಗತ್ತು ಕಾಣಿಸುತ್ತೆ. ಆ ಕ್ರಿಯಾಶೀಲ ಸೃಜನಾತ್ಮಕ ಶಕ್ತಿಯೇ ವಿಮರ್ಶ್ ಅಥವಾ ಶಕ್ತಿ. ಅಂದ್ರೆ ಒಂದಿಲ್ಲದೆ ಇನ್ನೊಂದಕ್ಕೆ ಅಸ್ತಿತ್ವವಿಲ್ಲ. ಇಲ್ಲ. ಶಿವ ಪ್ರಜ್ಞೆ ಆದ್ರೆ ಶಕ್ತಿ ಆ ಪ್ರಜ್ಞೆಯ ಚೈತನ್ಯ. ಇವೆರಡರ ಮಿಲನವೇ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿ. ಲಲಿತಾ ಸಹಸ್ರನಾಮದಲ್ಲಿ ಶಿವಶಕ್ತಿಯೈ ಆಕ್ಯ ರೂಪಿಣಿ ಅನ್ನೋ ನಾಮ ಇದೇ ತತ್ವವನ್ನು ಹೇಳುತ್ತೆ. ಅದ್ಭುತವಾದ ಉದಾಹರಣೆ. ಹಾಗೆಯೇ ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗಗಳ ಬಗ್ಗೆಯೂ ಹೇಳಲಾಗಿದೆ. ಅಂದ್ರೆ ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ವೈರಾಗ್ಯ. ಲಲಿತಾ ಸಹಸ್ರನಾಮ ಇವೆರಡನ್ನೂ ಹೇಗೆ ಸಮತೋಲನಗೊಳಿಸುತ್ತೆ? ಇದು ಶ್ರೀವಿದ್ಯೆಯ ಇನ್ನೊಂದು ಸೌಂದರ್ಯ. ಇದು ಸಂಸಾರವನ್ನು ಬಿಟ್ಟು ಕಾಡಿಗೆ ಹೋಗಿ ಅಂತ ಹೇಳೋದಿಲ್ಲ. ಸೃಷ್ಟಿಕರ್ತಿ, ಬ್ರಹ್ಮರೂಪ ಮುಂತಾದ ನಾಮಗಳು ದೇವಿಯು ಈ ಜಗತ್ತನ್ನು ಸೃಷ್ಟಿಸಿ ಪಾಲನೆ ಮಾಡ್ತಾಳೆ ಅಂತ ಹೇಳುತ್ತೆ. ಇದು ಪ್ರವೃತ್ತಿ ಮಾರ್ಗ. ಅಂದ್ರೆ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಜಗತ್ತಿನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು. ಹೌದು, ಅದನ್ನೂ ಇದು ಪ್ರೋತ್ಸಾಹಿಸುತ್ತೆ. ಹಾಗೆಯೇ ನಿವೃತ್ತಿ ಮಾರ್ಗದ ಬಗ್ಗೆ? ಅದೇ ಸಮಯದಲ್ಲಿ ನಿಷ್ಕಾರಣ, ನಿರ್ಗುಣ ಮುಂತಾದ ನಾಮಗಳು ಅವಳು ಯಾವುದೇ ಕಾರಣ, ಗುಣ, ಉಪಾಧಿಗಳಿಗೆ ಅತೀತಳು ಅಂತ ಹೇಳ್ತವೆ. ಇದು ನಿವೃತ್ತಿ ಮಾರ್ಗ. ಅಂದ್ರೆ ಲೌಕಿಕದಲ್ಲಿ ಇದ್ರೂ ಅದರ ಫಲಗಳಿಗೆ ಅಂಟಿಕೊಳ್ಳದೆ ಸಾಕ್ಷಿಯಾಗಿರುವುದು. ಎಕ್ಸಾಕ್ಟ್ಲಿ. ಹೀಗೆ ಶ್ರೀವಿದ್ಯಾ ಭೋಗ ಮತ್ತು ಯೋಗ ಎರಡನ್ನೂ ಸಮನ್ವಯಗೊಳಿಸುವ ಒಂದು ರಾಜಮಾರ್ಗ. ಕೊನೆಯದಾಗಿ ಲೀಲಾ ಅಥವಾ ದೈವಿಕ ಆಟ ಅನ್ನೋ ಪರಿಕಲ್ಪನೆ ಬಗ್ಗೆ ಮಾತಾಡೋಣ. ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ದೇವಿಯ ಒಂದು ಆಟ ಅಂತ ಹೇಳಲಾಗುತ್ತೆ. ಇದನ್ನು
ಆಧುನಿಕ ವಿಜ್ಞಾನದ ಸಿಮ್ಯುಲೇಷನ್ ಹೈಪೋಥಿಸಿಸ್ಗೆ ಹೋಲಿಸಬಹುದಾ? ಖಂಡಿತ ಹೋಲಿಸಬಹುದು. ಇದು ಬಹಳ ಆಳವಾದ ಚಿಂತನೆ. ಲೀಲಾ ಪರಿಕಲ್ಪನೆಯ ಪ್ರಕಾರ ಈ ಬ್ರಹ್ಮಾಂಡದ ಸೃಷ್ಟಿಗೆ ಯಾವುದೇ ನಿರ್ದಿಷ್ಟ ಕಾರಣವಿಲ್ಲ. ಅದು ದೇವಿಯ ಆನಂದದ ಸಹಜವಾದ ಅಭಿವ್ಯಕ್ತಿ. ಒಂದು ಮಗು ಆಟವಾಡಿದ ಹಾಗೆ. ಹೌದು. ಯಾವುದೇ ಉದ್ದೇಶವಿಲ್ಲದೆ ಸಂತೋಷಕ್ಕಾಗಿ ಆಟವಾಡುತ್ತದೋ ಹಾಗೆ. ಸಿಮ್ಯುಲೇಷನ್ ಹೈಪೋಥೆಸಿಸ್ ಕೂಡ ನಮ್ಮ ಈ ವಾಸ್ತವ ಜಗತ್ತು ಒಂದು ಅತ್ಯಾಧುನಿಕ ಕಂಪ್ಯೂಟರ್ ಸಿಮ್ಯುಲೇಷನ್ ಆಗಿರಬಹುದು ಅಂತ ಹೇಳುತ್ತೆ. ಎರಡು ಸಿದ್ಧಾಂತಗಳು ನಮ್ಮ ಈ ವಾಸ್ತವದ ಹಿಂದಿರುವ ದೊಡ್ಡ ಸತ್ಯದ ಕಡೆಗೆ ಬೆರಳು ತೋರಿಸ್ತವೆ. ಸಹಸ್ರನಾಮದಲ್ಲಿ ಇದಕ್ಕೆ ಸಂಬಂಧಪಟ್ಟ ನಾಮ ಇದೆಯಾ? ಇದೆ. ಲೀಲಾ ವಿನೋದಿನಿ ಅಂತ ಒಂದು ನಾಮವೇ ಇದೆ. ಅಂದ್ರೆ ಲೀಲೆಯಲ್ಲಿ ಆನಂದಿಸುವಳು ಅಂತ. ಹಾಗಾದರೆ ಒಟ್ಟಾರೆಯಾಗಿ ನೋಡಿದಾಗ ಲಲಿತಾ ಸಹಸ್ರನಾಮ ಕೇವಲ ಒಂದು ಸ್ತೋತ್ರವಲ್ಲ, ಅದು ಬ್ರಹ್ಮಾಂಡದ ರಚನೆಯನ್ನು ವಿವರಿಸುವ ಕಾಸ್ಮಾಲಜಿ, ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಯೋಗಶಾಸ್ತ್ರ ಮತ್ತು ವಾಸ್ತವದ ಸ್ವರೂಪವನ್ನು ವಿಶ್ಲೇಷಿಸುವ ತತ್ವಶಾಸ್ತ್ರ, ಇವೆಲ್ಲವನ್ನೂ ಒಳಗೊಂಡ ಒಂದು ಸಮಗ್ರ ಮಾರ್ಗದರ್ಶಿ. ತನ್ನ ಕಥೆಯಿಂದ ಶುರುವಾಗಿ ಶ್ರೀಚಕ್ರದ ಜಾಮಿತಿ, ಕುಂಡಲಿನಿಯ ರಹಸ್ಯಗಳ ಮೂಲಕ ಪ್ರಕಾಶ ವಿಮರ್ಶದಂತಹ ಆಳವಾದ ತಾತ್ವಿಕತೆಯವರೆಗೆ ಇದು ಜ್ಞಾನದ ಒಂದು ಬೃಹತ್ ಸಾಗರವೇ ಸರಿ. ಖಂಡಿತ. ಈ ಪುಸ್ತಕದ ಮೂಲಕ ನಾವು ಚರ್ಚಿಸಿದ ಅಂಶಗಳು ಆ ಸಾಗರದ ಕೆಲವು ಹನಿಗಳು ಮಾತ್ರ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಚಿಂತನೆಯನ್ನು ಬಿಟ್ಟು ಹೋಗುತ್ತೇನೆ. ಹೇಳಿ. ನಮ್ಮ ಪುರಾತನ ಗ್ರಂಥಗಳು ಮಾನವನ ದೇಹವನ್ನು ಪಿಂಡಾಂಡ, ಅಂದ್ರೆ ಬ್ರಹ್ಮಾಂಡದ ಸೂಕ್ಷ್ಮ ರೂಪ, ಮೈಕ್ರೋಕಾಸಮ್ ಅಂತ ವರ್ಣಿಸುತ್ತವೆ. ಹೌದು. ನಮ್ಮ ಬೆನ್ನುಮೂಳಿಯನ್ನು ಬ್ರಹ್ಮಾಂಡದ ಅಕ್ಷವಾದ ಮೇರುದಂಡ ಅಂತ ಕರೆಯುತ್ತಾರೆ. ಹಾಗಾದ್ರೆ ನಮ್ಮ ದೇಹವೇ ಒಂದು ಪುಟ್ಟ ಬ್ರಹ್ಮಾಂಡದ ನಕ್ಷೆಯಾಗಿದ್ರೆ, ಮತ್ತು ಲಲಿತಾ ಸಹಸ್ರನಾಮದಂಥ ಸ್ತೋತ್ರವು ಆ ನಕ್ಷೆಯನ್ನು ಓದುವ ಮಾರ್ಗದರ್ಶಿಯಾಗಿದ್ರೆ, ನಮ್ಮದೇ ಪ್ರಜ್ಞೆಯೊಳಗೆ ಇನ್ನೂ ಅನ್ವೇಷಿಸದ ಎಂತಹ ಕ್ಷೇತ್ರಗಳು, ಎಂತಹ ಶಕ್ತಿಗಳು ಅಡಗಿರಬಹುದು?